ಬೆಂಗಳೂರಿನ ಐತಿಹಾಸಿಕ ಮತ್ತು ಪುರಾತನ ದೇವಾಲಯದಲ್ಲಿ ಒಂದಾದ ಹಲಸೂರು ಸೋಮೇಶ್ವರ ದೇವಸ್ಥಾನವನ್ನು ಹುಡುಕಿ ಹೋಗಿದ್ದೆ. ಈ ದೇವಾಲಯವು ಹಿಂದೂ ದೇವರಾದ ಶಿವನಿಗೆ ಸಮರ್ಪಿತವಾಗಿದೆ. 12ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು, ಮುಂದೆ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅವರ ವಾಸ್ತುಶಿಲ್ಪ ಶೈಲಿಯಂತೆ ಈ ದೇವಾಲಯವನ್ನು ನವೀಕರಣಗೊಳಿಸಲಾಗಿದೆ. ಪುರಾತನದ ಕಥೆಗಳ ಪ್ರಕಾರ ಮಾಂಡವ್ಯ ಮುನಿಗಳು ಇಲ್ಲೇ ತಪಸ್ಸನ್ನು ಆಚರಿಸಿದ್ದು ಮತ್ತು ಅವರೇ ಪೂಜೆ ಮಾಡುತ್ತಿದ್ದರು. ಮೊದಲಿಗೆ ಮುಂಭಾಗದಲ್ಲಿರುವ ಧ್ವಜಸ್ತಂಭದ ಕಡೆಗೆ ಕಣ್ಣು ಹಾಯಿಸಿ ದೇವಾಲಯವನ್ನು ನೋಡುತ್ತಾ ಸೋಮೇಶ್ವರ ದೇವರ ದರ್ಶನ ಮಾಡಿಕೊಂಡೆ. ಇಲ್ಲಿರುವ ಕಂಬಗಳು, ವಾಸ್ತುಶಿಲ್ಪ ಕೆತ್ತನೆಗಳು ನೋಡುವವರ ಗಮನ ಸೆಳೆಯುವುದರಲ್ಲದೆ ಇದರ ಇತಿಹಾಸದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಆಸಕ್ತಿ ಹೆಚ್ಚಿಸುತ್ತದೆ. ಮತ್ತೆ ಈ ಪುರಾತನ ದೇವಾಲಯವು 48 ಸ್ತಂಭಗಳನ್ನು ಒಳಗೊಂಡಿದ್ದು, ಒಂದೊಂದು ಸ್ತಂಭವು ವಿಭಿನ್ನವಾದ ವಾಸ್ತುಶಿಲ್ಪದ ಕೆತ್ತನೆಗಳನ್ನು ಒಳಗೊಂಡಿದೆ. ಮತ್ತೆ ಇತಿಹಾಸದ ಪ್ರಕಾರ ನೋಡಬಹುದಾದರೆ ಯಲಹಂಕದ ನಾಡಪ್ರಭುವಾದ ಜಯಪ್ಪಗೌಡನವರು ಈ ದೇವಾಲಯವನ್ನು ನಿರ್ಮಿಸಿದಾರೆಂದು ಉಲ್ಲೇಖಿಸಲಾಗಿದೆ. ಮತ್ತು ಈ ಕ್ಷೇತ್ರದಲ್ಲಿ ಭೀಮೇಶ್ವರ, ಚಂದ್ರಮೌಳೇಶ್ವರ, ನಂಜುಂಡೇಶ್ವರ, ಸೋಮೇಶ್ವರ ಹಾಗೂ ಅರುಣಾಚಲೇಶ್ವರ ಎಂದು ಒಟ್ಟು 5 ಶಿವಲಿಂಗಗಳನ್ನು ನೋಡಬಹುದಾಗಿದೆ. ದೇವಾಲಯದ ಎಡಗಡೆಯಲ್ಲಿ ಕಾಮಾಕ್ಷಿ ಅಮ್ಮನವರ ಗುಡಿಯನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆ ವೀರ ಆಂಜನೇಯ, ಬಾಲವಿನಾಯಕ, ನವಗ್ರಹಗಳ ಸನ್ನಿಧಿ ಇದೆ. ಒಟ್ಟಾರೆ ಹೇಳಬೇಕಂದ್ರೆ ಮೊದಲ ಬಾರಿ ಇಷ್ಟು ಪುರಾತನ ದೇವಾಲಯಕ್ಕೆ ಬಂದಿದ್ದೆ. ಈಗ ಇನ್ನಷ್ಟು ಐತಿಹಾಸಿಕ ಮತ್ತು ಪುರಾತನ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲ ಹೆಚ್ಚಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಕು.